ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 3ನೇ ಅಧ್ಯಾಯದಲ್ಲಿ 8ರಿಂದ 14ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ತೃತೀಯೋಧ್ಯಾಯಃ. ಇಹಾಮುತ್ರ ವಿರಕ್ತಸ್ಯ ನಿತ್ಯವಿವೇಕಿನಃ ಆಶ್ಚರ್ಯಂ ಮೋಕ್ಷಕಾಮಸ್ಯ ಮೋಕ್ಷಾದೇವ ವಿಭೀಷಿಕಾ. ನಾವು ಎಲ್ಲಾ ಕಾರ್ಯಗಳ ಫಲವನ್ನು ತ್ಯಾಗ ಮಾಡಿದ್ದರು, ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ಪರಿಜ್ಞಾನವಿದ್ದರು, ನಾವು ಮೋಕ್ಷವನ್ನು ಬಯಸುತ್ತಿದ್ದರು, ನಾವು ಮೋಕ್ಷವನ್ನು ಹೊಂದುವುದನ್ನು ಹೆದರುತ್ತೇವೆ. ಇದು ಆಶ್ಚರ್ಯವೇ ಸರಿ. ನಾವು ಎಷ್ಟೇ ಕಷ್ಟಪಡುತ್ತಿದ್ದರೂ ಸಾಯಲು ಹೆದರುತ್ತೇವೆ. ಮರಣವು ನಮ್ಮನ್ನು ಎಲ್ಲಾ ಕಷ್ಟಗಳಿಂದ ಪಾರು ಮಾಡುತ್ತದೆ ಎಂದು ತಿಳಿದಿದ್ದರೂ ಮರಣಕ್ಕೆ ಹೆದರುತ್ತೇವೆ. ನಮಗೆ ಎಷ್ಟೇ ವಯಸ್ಸಾಗಿದ್ದರೂ, ನಮ್ಮ ದೇಹ ಜರ್ಜರಿತವಾಗಿದ್ದರೂ, ನಮಗೆ ನೋಡಲು ನಡೆಯಲು ಶಕ್ತಿ ಇಲ್ಲದಿದ್ದರೂ, ದೇಹದಲ್ಲಿ ಯಾವ ಶಕ್ತಿಯೂ ಇಲ್ಲದಿದ್ದರೂ ನಾವು ಜೀವಿಸಿರಲು ಆಶಿಸುತ್ತೇವೆ. ಇದು ನಮ್ಮ ಮನಸ್ಸಿನ ಸ್ವಭಾವ. ಆತ್ಮವು ದೇಹದಲ್ಲಿ ನೆಲೆಸಿರುವವರೆಗೂ ನಮ್ಮ ಮನಸ್ಸು ಕೆಲಸ ಮಾಡುತ್ತದೆ. ಮನಸ್ಸಿನ ಕೆಲಸ ದೇಹವನ್ನು ಕಾಪಾಡುವುದು. ಮನಸ್ಸಿನ ಆಧಾರ ನೆನಪು. ನಮಗೆ ನೆನಪಿನ ಆಧಾರವು ತಪ್ಪಿದ ಮೇಲೆ ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಆಗ ನಮಗೆ ಯಾವ ಆಸೆಯೂ ಇರುವುದಿಲ್ಲ. ಮನಸ್ಸೆಂದರೆ ಭಯ, ಆತಂಕ ಮುಂತಾದ ಭಾವನೆಗಳು. ನೆನಪು ನಾಶವಾದ ಮೇಲೆ ಮನಸ್ಸೂ ಮಾಯವಾಗುತ್ತದೆ. ಮನಸ್ಸಿಗೆ ಕತ್ತಲೆ ಎಂದರೆ ಭಯ, ಕತ್ತಲೆ ಎಂದರೆ ಪರಿಚಯವಿಲ್ಲದಿರುವುದು. ಮರಣವೂ ಕತ್ತಲೆಯೇ ಆಗಿರುವುದರಿಂದ, ನಮಗೆ ಮರಣದ ಪರಿಚಯ ಇಲ್ಲದಿರುವುದರಿಂದ ಮರಣವೆಂದರೆ ಮನಸ್ಸು ಭಯಪಡುತ್ತದೆ. ಇದು ಮನಸ್ಸಿನ ಸ್ವಭಾವ. ಈ ಮನಸ್ಸನ್ನೇ ನಾವು ಅವಲೋಕಿಸಿದರೆ ಭಯವೇ ನಮ್ಮ ಪ್ರಜ್ಞೆಯು ಅವಲೋಕಿಸುವ ವಸ್ತುವಾಗುತ್ತದೆ. ಆಗ ಭಯವು ನಮ್ಮಿಂದ ದೂರವೇ ಉಳಿಯುತ್ತದೆ. ಮೋಕ್ಷವೆಂದರೆ ಎಲ್ಲ ಭಾವನೆಗಳಿಂದ, ಎಲ್ಲ ಬಂಧನಗಳಿಂದ, ಎಲ್ಲ ನೋವು ತಾಪಗಳಿಂದ ಬಿಡುಗಡೆ. ಮೋಕ್ಷವೆಂದರೆ ಮನಸ್ಸಿನ ಹಿಡಿತದಿಂದ ಬಿಡುಗಡೆಯೇ. ಮನಸ್ಸಿನಿಂದ ಬಿಡುಗಡೆ ಎಂದರೆ ಮನಸ್ಸಿನ ಮರಣ. ಮನಸ್ಸು ಈ ಮರಣಕ್ಕೆ ಹೆದರುತ್ತದೆ. ಮರಣವು ದೇಹಕ್ಕೆ, ದೇಹದ ಮರಣದ ಜೊತೆಯಲ್ಲಿಯೇ ಮನಸ್ಸು ಮಾಯವಾಗುತ್ತದೆ. ಆದುದರಿಂದ ಮನಸ್ಸು ಮರಣಕ್ಕೆ ಹೆದರುತ್ತದೆ. ಎಲ್ಲವೂ ನಮ್ಮ ಮನಸ್ಸಿನ ಕಾರ್ಯವೈಖರಿ. ನಮಗೆ ದೇಹ ಭಾವವಿರುವವರೆಗೂ ನಮಗೆ ಏನನ್ನು ಕಂಡರೂ ಭಯ. ನಾವು ಕೇವಲ ದೇಹವಲ್ಲ, ದೇಹಕ್ಕೆ ಮರಣವು ಖಂಡಿತ ಎಂಬ ಜ್ಞಾನವು ನಮ್ಮ ಮನಸ್ಸಿಗೆ ತಲುಪಿದರೆ ಆಗ ನಮ್ಮ ಭಯವು ಕಡಿಮೆಯಾದೀತು. ಧೀರಸ್ತು ಭೋಜ್ಯಮಾನೋಪಿ ಪೀಡ್ಯಮಾನೋಪಿ ಸರ್ವದಾ ಆತ್ಮಾನಂ ಕೇವಲಂ ಪಶ್ಯನ್ ನ ತುಷ್ಯತಿ ನ ಕುಪ್ಯತಿ. ಆತ್ಮದಲ್ಲಿ ಪ್ರತಿಷ್ಠಿತನಾಗಿರುವ ಸಾಧುವಿಗೆ ಯಾರು ಹೊಗಳಲಿ ಅಥವಾ ತೆಗಳಲಿ, ಎಲ್ಲಾ ಸುಖ ಸೌಲಭ್ಯಗಳನ್ನು ಕೊಡಲಿ ಅಥವಾ ಪೀಡಿಸಲಿ, ಅವನು ಸಂತುಷ್ಟನೂ ಆಗುವುದಿಲ್ಲ ಅಥವಾ ಕೋಪಗೊಳ್ಳುವುದೂ ಇಲ್ಲ. ನಮಗೆ ನಾನು ದೇಹ ಎಂಬ ಭಾವನೆಯು ಇರುವವರೆಗೆ ನಮ್ಮ ಅಹಂಕಾರವು ನಮ್ಮನ್ನು ಬಿಡದು. ಈ ಅಹಂಕಾರವು ಅಜ್ಞಾನದ ಕುರುಹು. ಯಾರಾದರೂ ನಮ್ಮನ್ನು ಹೊಗಳಿದರೆ, ನಮಗೆ ಸನ್ಮಾನ ಮಾಡಿದರೆ ನಮ್ಮ ಅಹಂಕಾರವು ಹೆಚ್ಚಾಗುತ್ತದೆ. ಯಾರಾದರೂ ನಮ್ಮನ್ನು ತೆಗಳಿದರೆ, ಹೀಯಾಳಿಸಿದರೆ ನಮ್ಮ ಕೋಪವು ಹೆಚ್ಚಾಗಿ ನಮ್ಮನ್ನು ತೆಗಳಿದವರು ನಮಗೆ ಶತ್ರುಗಳಾಗುತ್ತಾರೆ. ಮನಸ್ಸು ಅಹಂಕಾರದ ಸೇವಕ. ನಮ್ಮ ದೇಹವು ಸುಖದ ಸಂವೇದನೆಗಳ ಸೇವಕ. ಆತ್ಮವು ಹೊಗಳಿಕೆಯಿಂದ ಅಥವಾ ಸುಖ ಸಂಪತ್ತಿನಿಂದ ಯಾವುದರಿಂದಲೂ ಹೆಚ್ಚಾಗುವುದಿಲ್ಲ. ಕಷ್ಟದಿಂದ ಅಥವಾ ತೆಗಳಿಕೆಯಿಂದ ಕಡಿಮೆಯೂ ಆಗುವುದಿಲ್ಲ. ಅಶಾಶ್ವತವಾದ ದೇಹಕ್ಕೆ ಯಾವುದರಿಂದಲೂ ಶಾಶ್ವತೆಯೂ ದೊರಕುವುದಿಲ್ಲ. ಎಲ್ಲವೂ ಕ್ಷಣಿಕ. ಮಹಾರಾಜನ ಪಟ್ಟವೂ ದೇಹಕ್ಕೆ ಸಂಬಂಧಿಸಿದೆ. ಎಂತಹ ಪ್ರತಿಭೆಯು ದೇಹದ ಪ್ರದರ್ಶನವೇ. ಆತ್ಮಜ್ಞಾನಿಗೆ ಶತ್ರುಗಳೂ ಇಲ್ಲ, ಮಿತ್ರರೂ ಇಲ್ಲ. ಅವರಿಗೆ ಪ್ರಪಂಚದಿಂದ ಯಾವ ಪ್ರಯೋಜನವೂ ಇಲ್ಲ.
ಪ್ರಪಂಚಕ್ಕೂ ಅವರಿಂದ ಯಾವ ಪ್ರಯೋಜನವೂ ಇಲ್ಲ. ಈ ಪ್ರಪಂಚವು ಅಹಂಕಾರದ ಪ್ರದರ್ಶನ. ಪ್ರಪಂಚವು ಚಾಲನೆಯಲ್ಲಿ ಇರುವುದು ದೇಹಗಳ ಮತ್ತು ಮನಸ್ಸಿನ ಪೈಪೋಟಿ ಮತ್ತು ಹೊಡೆದಾಟಗಳಿಂದ. ಶಾಂತಿ ಇಲ್ಲದೆ ಯಾವ ವಿಜ್ಞಾನದ ಮುನ್ನಡೆಯೂ ಇಲ್ಲ. ಎಲ್ಲ ವಿಜ್ಞಾನದ ಮುನ್ನಡೆಯು ಯುದ್ಧಕ್ಕೆ ಸಹಾಯಕವಾಗಿದೆ. ನಮ್ಮ ಮನಸ್ಸಿನ ಶಾಂತಿಗೆ, ಸಂತೋಷಕ್ಕೆ, ಸ್ವಾತಂತ್ರ್ಯಕ್ಕೆ ಆತ್ಮಜ್ಞಾನವು ಅವಶ್ಯಕ. ದೇಹಕ್ಕೆ ಮತ್ತು ಮನಸ್ಸಿನ ಬಾಳಿಗೆ ಯಾವತ್ತೂ ಸುಖ ಸಂತೋಷಗಳು ಇಲ್ಲ. ಸ್ವಲ್ಪ ಸಂತೋಷದ ಸ್ಥಿತಿ ಉಂಟಾದರೂ ಮರುಕ್ಷಣವೇ ಮರಣದ ಭಯ ಮುಂದೆ ಬರುತ್ತದೆ. ಸಾವಿಲ್ಲದ, ಭಯವಿಲ್ಲದ, ಚ್ಯುತಿ ಇಲ್ಲದ ಆತ್ಮಭಾವವೇ ನಮ್ಮ ಆನಂದಕ್ಕೆ ಆಧಾರ. ಯಾವುದು ಬರಲಿ ಬರದಿರಲಿ ಆತ್ಮಜ್ಞಾನಿಯು ಸಂತೋಷ ಚಿತ್ತನಾಗಿರುತ್ತಾನೆ. ಚೇಷ್ಟಮಾನಂ ಶರೀರಂ ಸ್ವಂ ಪಶ್ಯತ್ಯನ್ಯ ಶರೀರವತ್ ಸಂಸ್ತವೇ ಚಾಪಿ ನಿಂದಾಯಾಂ ಕಥಂ ಕ್ಷುಭ್ಯೇತ್ ಮಹಾಶಯಃ. ಜ್ಞಾನಿಯಾದ ಸಾಧುವು ತನ್ನ ದೇಹವು ಕಾರ್ಯಗಳನ್ನು ಮಾಡುತ್ತಿದ್ದರೂ ತನ್ನ ದೇಹವು ತನ್ನಿಂದ ಭಿನ್ನವಾದುದೆಂದು ತಿಳಿಯುತ್ತಾನೆ. ಆದುದರಿಂದ ಯಾವ ಹೊಗಳಿಕೆಯೂ ಅಥವಾ ತೆಗಳಿಕೆಯೂ ಅವನನ್ನು ಚಲಿಸಲಾರದು. ಜ್ಞಾನಿಯಾದವನಿಗೆ ಅಹಂಕಾರವಿಲ್ಲ, ದುಃಖವಿಲ್ಲ. ಜ್ಞಾನಿಗೆ ಯಾವ ಕೆಲಸವನ್ನು ನಾನು ಮಾಡುತ್ತೇನೆ, ನಾನು ಮಾಡಿದೆ ಎಂಬ ಅಹಂಕಾರವಿರುವುದಿಲ್ಲ. ಎಲ್ಲವೂ ಪ್ರಕೃತಿಯೇ ಮಾಡುತ್ತದೆ. ನಾನು ಕೇವಲ ತೋರಿಕೆಗೆ ಮಾತ್ರ. ನನ್ನ ಯಾವ ಪಾತ್ರವೂ ಇಲ್ಲ ಎಂಬ ಜ್ಞಾನವು ಅವನಲ್ಲಿರುತ್ತದೆ. ಮಣ್ಣನ್ನು ಒತ್ತಿ ಧಾನ್ಯವನ್ನು ಬಿತ್ತಿದರೆ ರೈತನ ಕೆಲಸವು ಮುಗಿಯಿತು. ನಂತರ ಮಳೆ ಮತ್ತು ಬೆಳೆ ಪ್ರಕೃತಿಯ ಕೆಲಸ. ನಾವು ನಿಮಿತ್ತ ಮಾತ್ರ. ಯಾವ ಕಾರ್ಯದ ವಿಜಯಕ್ಕೂ ನಾವು ಸಂಪೂರ್ಣ ಕಾರಣರಲ್ಲ. ನಮ್ಮ ಪಾಲುದಾರಿಕೆ ಕೇವಲ ತೋರಿಕೆಗೆ ಮಾತ್ರ. ಯಾವ ಕಾರ್ಯವೂ ಫಲಪ್ರದವಾಗದಿದ್ದರೂ ಜ್ಞಾನಿಗೆ ದುಃಖವಿಲ್ಲ. ದೇಹಭಾವವಿಲ್ಲದೆ, ಅಹಂಕಾರವಿಲ್ಲದೆ ಜ್ಞಾನಿಯು ಮನಃಶಾಂತಿಯನ್ನು ಹೊಂದಿರುತ್ತಾನೆ. ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ಅಧಿಕಾರವಿದೆಯೇ ಹೊರತು ಕಾರ್ಯ ಫಲದ ಮೇಲೆ ನಮ್ಮ ಅಧಿಕಾರವಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ದೇಹ ಸಂಬಂಧವೇ. ದೇಹವೇ ಆತ್ಮದ ರಾಯಭಾರಿ. ಆತ್ಮವನ್ನು ಸನ್ಮಾನಿಸಬೇಕಾದರೆ ದೇಹವನ್ನೇ ಸನ್ಮಾನಿಸಬೇಕು. ಆತ್ಮವನ್ನು ಹೀಯಾಳಿಸಲು ಕೂಡ ದೇಹವನ್ನೇ ಹೀಯಾಳಿಸಬೇಕು. ಮತ್ತು ದೇಹ ಒಂದೇ, ಯಾವ ಶಿಕ್ಷೆಗೂ ದೊರೆಯುವುದು. ದೇಹಕ್ಕೆ ಮರಣದಂಡನೆಯೇ ಹೊರತು ಆತ್ಮಕ್ಕಲ್ಲ. ದೇಹವೇ ಬೇರೆ, ಮನಸ್ಸೇ ಬೇರೆ, ಬುದ್ಧಿಯೇ ಬೇರೆ, ಜ್ಞಾನವೇ ಬೇರೆ, ಆತ್ಮವೇ ಬೇರೆ, ಗುಣಗಳೇ ಬೇರೆ, ಪ್ರಕೃತಿಯೇ ಬೇರೆ. ಆದರೂ ಇವೆಲ್ಲವೂ ದೇಹಕ್ಕೆ ಸಂಯೋಜನೆಗೊಂಡಿವೆ. ಇದು ಆಶ್ಚರ್ಯವೇ ಸರಿ. ಮಾಯಾ ಮಾತ್ರಮಿದಂ ವಿಶ್ವಂ ಪಶ್ಯನ್ ವಿಗತ ಕೌತುಕಃ ಅಪಿ ಸನ್ನಿಹಿತೆ ಮೃತ್ಯು ಕಥಂ ತ್ರಸ್ಯತಿ ಧೀರಧೀಃ. ಈ ವಿಶ್ವವೇ ಒಂದು ಮಾಯೆಯಂತೆ ಇರುವುದರಿಂದ ನನಗೆ ಇದರಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಹೀಗಿರುವಾಗ ಯಾವ ಧೀರನು ಮೃತ್ಯುವು ಹತ್ತಿರವಾದಾಗ ಹೆದರುತ್ತಾನೆ? ಅಷ್ಟಾವಕ್ರನು ಜನಕರಾಜನಿಗೆ ಕಟುಸತ್ಯವನ್ನು ವಿವರಿಸುತ್ತಾನೆ. ಮಾಯೆ ಎಂದರೆ ಸ್ಥಿರವಲ್ಲವಾದುದು. ಒಂದು ಸಮಯದಲ್ಲಿ ಇದ್ದು ಇನ್ನೊಂದು ಸಮಯದಲ್ಲಿ ಇಲ್ಲದಿರುವುದು. ಕೇವಲ ದೃಶ್ಯವೇ ಆಗಿರುವುದು. ನಮ್ಮ ಅನುಭವವೆಲ್ಲವೂ ಪ್ರತಿಬಿಂಬ ಮತ್ತು ಪ್ರತಿಧ್ವನಿಯೇ ಆಗಿದೆ. ಹೊರಗೆ ಏನಿದೆಯೋ ಅದು ನಮ್ಮೊಳಗೆ ಪ್ರತಿಧ್ವನಿಸುತ್ತದೆ, ಪುನರ್ನಿರ್ಮಾಣವಾಗುತ್ತದೆ. ಅರ್ಥಾತ್ ನಮ್ಮ ಎಲ್ಲಾ ಅನುಭವಗಳು ಮಾಯಾರೂಪವೇ ಆಗಿದೆ. ಈ ಲೋಕವೇ ಒಂದು ಮಾಯೆಯಾಗಿದೆ. ಮಕ್ಕಳು ಹುಟ್ಟುತ್ತವೆ, ಬೆಳೆಯುತ್ತವೆ. ಬಾಲ್ಯ, ಯೌವನ, ವೃದ್ಧಾಪ್ಯ, ರೂಪಗಳು ಬದಲಾಗುತ್ತವೆ, ಗುಣಗಳು ಬದಲಾಗುತ್ತವೆ. ಕೊನೆಗೆ ಎಲ್ಲವೂ ಮಾಯವಾಗುತ್ತವೆ. ಒಂದು ಸಣ್ಣ ಗಿಡವು ಮರವಾಗಿ ಹಣ್ಣುಗಳನ್ನು ಬಿಟ್ಟು ಮುದಿಯಾಗಿ ಬಿದ್ದು ಹೋಗುತ್ತದೆ. ಯಾರಿಗೂ ಯಾವುದರ ಮೇಲೂ ಅಧಿಕಾರವಿಲ್ಲ, ನಿಯಂತ್ರಣವಿಲ್ಲ. ಇವೆಲ್ಲವೂ ತಾನೇ ತಾನಾಗಿ ನಡೆಯುತ್ತವೆ. ಹೀಗಿರುವಾಗ ಯಾವ ಬುದ್ಧಿವಂತನು ತಾನೇ ಮೃತ್ಯುವಿಗೆ ಹೆದರುತ್ತಾನೆ? ಅವನು ಹೆದರಿದರೂ ಅದರಿಂದ ಏನು ಪ್ರಯೋಜನ? ಇದು ಮನಸ್ಸಿನ ಮಂಕುತನದ ನಿದರ್ಶನ ಅಥವಾ ಪ್ರದರ್ಶನ. ನಮಗೆ ಯಾವುದು ಕಾಣುತ್ತದೆಯೋ ಅದು ಸ್ಥಿರವಲ್ಲ, ನಿಜವಲ್ಲ.
ನಮಗೆ ಯಾವುದು ಗೋಚರವಾಗುವುದಿಲ್ಲವೋ ಅದು ಸತ್ಯ, ನಿಜ. ಕಾಣುವುದೆಲ್ಲವೂ ಅಶಾಶ್ವತ, ಇದು ಒಂದು ಮಾಯಾಲೋಕ. ಈ ಪ್ರಪಂಚವನ್ನು ನಿಜವೆಂದು ನಂಬುವವನು ಕಾಮನ ಬಿಲ್ಲನ್ನು ಹಿಡಿಯಲು ಹೊರಟಂತೆ. ನಮಗೆ ಬಂದದ್ದನ್ನು ನಾವು ಅನುಭವಿಸಿ ಯಾವುದೂ ಶಾಶ್ವತವಲ್ಲ ಎಂಬುದನ್ನು ಮನದಟ್ಟು ಮಾಡಿ ಸಂತೋಷ ಪಡುವುದೊಂದೇ ಬುದ್ಧಿವಂತನ ಲಕ್ಷಣ. ಈ ಪ್ರಪಂಚವೇ ಮಾಯಾಲೋಕವಾಗಿರುವಾಗ ಮೃತ್ಯುವೆಂದರೆ ಈ ಮಾಯಾಲೋಕದಿಂದ ನಿಜ ಲೋಕಕ್ಕೆ ಹೋಗುವುದು. ನಿಜ ಲೋಕವು ಈ ಮಾಯಾಲೋಕದ ಹಿಂದೆಯೇ ಇದೆ. ಈ ಮಾಯಾಲೋಕವು ಮಾಯವಾದರೆ ನಿಜ ಲೋಕದ ಅನುಭವ ಅಂದರೆ ಎಲ್ಲವೂ ಶೂನ್ಯ ಅಥವಾ ಪೂರ್ಣ ಪ್ರಜ್ಞಾಕಾಶ. ಮಾಯಾಲೋಕದ ಅನುಭವಕ್ಕೆ ದೇಹದ ಅಗತ್ಯ, ನಿಜಲೋಕದ ಅನುಭವಕ್ಕೆ ಆತ್ಮದ ನಿಜ ಸ್ವರೂಪವೇ ಸಾಕಾಗುತ್ತದೆ. ನಿಸ್ಪೃಹಂ ಮಾನಸಂಯಸ್ಯ ನೈರಾಶ್ಯೇಪಿ ಮಹಾತ್ಮನಃ ತಸ್ಯಾತ್ಮಜ್ಞಾನ ತೃಪ್ತಸ್ಯ ತುಲನಾಕೇನ ಜಾಯತೆ. ಯಾವ ಆಸೆಯನ್ನು ಹೊಂದಿರದೆ, ಯಾವ ಬಂಧನವೂ ಇಲ್ಲದೆ ಆತ್ಮಜ್ಞಾನದಲ್ಲಿ ನಿರತರಾಗಿರುವ ಮುಕ್ತನಾಗಿರುವ ಮಹಾತ್ಮನನ್ನು ಯಾರೊಡನೆ ತಾನೇ ಹೋಲಿಸಲು ಸಾಧ್ಯ? ಅಂದರೆ ಯಾವ ಆಸೆಯನ್ನು ಹೊಂದಿರದ, ಯಾವ ಬಂಧನವೂ ಇಲ್ಲದ, ನಾನು ನನ್ನದು ಎಂಬ ಅಭಿಮಾನವಿಲ್ಲದ ಆತ್ಮಜ್ಞಾನಿಯು ಅತಿ ವಿರಳ. ಇಂತಹ ಮಹಾತ್ಮನನ್ನು ಯಾರೊಡನೆಯೂ ಹೋಲಿಸಲು ಅಸಾಧ್ಯ. ನಮ್ಮ ಮನಸ್ಸು ನೆನಪಿನ ಆಧಾರದ ಮೇಲೆಯೇ ಕೆಲಸ ಮಾಡುತ್ತದೆ. ಯಾವುದಾದರೂ ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ನಾವು ಗುರುತಿಸಬೇಕಾದರೆ ನಮಗೆ ಆ ವಸ್ತುವಿನ ಅಥವಾ ವ್ಯಕ್ತಿಯ ಪರಿಚಯವು ಮೊದಲೇ ಆಗಿರಬೇಕು. ಆ ವಸ್ತುವಿನ ಅಥವಾ ವ್ಯಕ್ತಿಯ ಚಿತ್ರಣವು ನಮ್ಮ ನೆನಪಿನಲ್ಲಿ ಮುದ್ರಣವಾಗಿರಬೇಕು. ಆಗಲೇ ನಾವು ಗುರುತಿಸಲು ಸಾಧ್ಯ. ನಮಗೆ ಯಾವ ದೇವರ ಪರಿಚಯವೋ ಆಗಿಲ್ಲವಾದ್ದರಿಂದ ಯಾವ ದೇವರು ನಮ್ಮ ಮುಂದೆ ಬಂದರೂ ನಾವು ಗುರುತಿಸಲು ಸಾಧ್ಯವಿಲ್ಲ. ಆದುದರಿಂದಲೇ ದೇವತೆಗಳ ಅನೇಕ ಚಿತ್ರಗಳನ್ನು ಸೃಷ್ಟಿಸುತ್ತೇವೆ. ನಮಗೆ ಆ ರೂಪದಲ್ಲಿಯೇ ದರ್ಶನವಾಗಲು ಇಚ್ಛಿಸುತ್ತೇವೆ. ಈ ಜಗತ್ತಿನಲ್ಲಿ ಎಲ್ಲವೂ ತುಲನಾತ್ಮಕ. ಎಲ್ಲವನ್ನೂ ಒಂದಕ್ಕೊಂದು ಹೋಲಿಸಿ ವಿಂಗಡಿಸುತ್ತಾರೆ. ಪೈಪೋಟಿ ಮತ್ತು ಹೋಲಿಸುವುದರಿಂದಲೇ ಈ ಜಗತ್ತು ಮುಂದುವರಿಯುತ್ತದೆ. ಆತ್ಮವು ಯಾವ ಸಾಧನೆಯಿಂದಲೂ ಹೆಚ್ಚೂ ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಆತ್ಮವು ಒಂದೇ ಆಗಿರುವುದರಿಂದ ಇದನ್ನು ಯಾವ ವಸ್ತುವಿಗೂ ಹೋಲಿಸಲಾಗದು. ವಾಯುವು ಒಂದೇ, ಅಗ್ನಿಯೂ ಒಂದೇ, ಆಕಾಶವೂ ಒಂದೇ, ಪ್ರಾಣವೂ ಒಂದೇ, ಪ್ರಜ್ಞಾಕಾಶವೂ ಒಂದೇ. ಸ್ವಭಾವಾದೇವ ಜಾನಾನೋ ದೃಶ್ಯಮೇತನ್ನ ಕಿಂಚನ ಇದಂ ಗ್ರಾಹ್ಯಮಿದಂ ತ್ಯಾಜ್ಯಂ ಸ ಕಿಂ ಪಶ್ಯತಿ ಧೀರಧೀಃ. ಯಾವ ಮುನಿಯು ಈ ಜಗತ್ತೆಲ್ಲ ಕೇವಲ ಮರೀಚಿಕೆಯೇ ಅಥವಾ ಕಾಮನ ಬಿಲ್ಲಿನಂತೆ ಆಗಿದೆ ಎಂದು ತಿಳಿದಿದ್ದಾನೆಯೋ ಅವನು ಯಾವುದನ್ನು ತಾನೇ ಸ್ವೀಕರಿಸುತ್ತಾನೆ, ಯಾವುದನ್ನು ತಾನೇ ತ್ಯಜಿಸುತ್ತಾನೆ? ಇದು ಹೇಗೆ ಸಾಧ್ಯ? ನಾವು ಯಾವುದನ್ನು ನಿಜವೆಂದು ತಿಳಿಯುತ್ತೇವೆಯೋ ಅದು ನಿಜವಲ್ಲ. ಈಗಿನ ವಿಜ್ಞಾನವು ಅಂದರೆ ಕ್ವಾಂಟಮ್ ಫಿಸಿಕ್ಸ್ ಇದನ್ನೇ ಹೇಳುತ್ತದೆ. ಯಾವ ವಸ್ತುವು ಕಪ್ಪು ಹೌದು, ಬಿಳುಪು ಹೌದು. ಯಾವ ವಸ್ತುವು ಇದೆ ಎಂದರೆ ಇದೆ, ಇಲ್ಲ ಎಂದರೆ ಇಲ್ಲ. ಇದು ಕೌತುಕವಾಗಿರಬಹುದು. ಈ ವಿಶ್ವವೇ ಒಂದು ಸೋಜಿಗವಾಗಿದೆ. ಯಾವುದೂ ಅಲ್ಲದೆ ಬಂದು ಹೋಗುವುದನ್ನು ನಾಶ ಮಾಡಲು ಹೇಗೆ ಸಾಧ್ಯ? ಯಾವಾಗಲೂ ಇರುವುದನ್ನು ನಾಶ ಮಾಡಲು ಹೇಗೆ ಸಾಧ್ಯ? ನಮ್ಮ ದೇಹವು ನೀರು, ಗಾಳಿ, ಬೆಂಕಿ, ಆಕಾಶ, ಭೂಮಿ ಇವುಗಳಿಂದ ಮಾಡಲ್ಪಟ್ಟಿದೆ. ಇದು ಒಂದು ಸಂಯೋಜನೆ. ಎಲ್ಲವೂ ಅಗ್ನಿಯ ವಿವಿಧ ರೂಪಗಳಾಗಿರುವುದರಿಂದ ಅಗ್ನಿಯು ಅಗ್ನಿಯನ್ನೇ ಹೇಗೆ ನಾಶ ಮಾಡುತ್ತದೆ? ಕೇವಲ ಅಗ್ನಿಯೇ ಉಳಿಯುತ್ತದೆ. ಆತ್ಮಕ್ಕೆ ಸಾವಿಲ್ಲ. ಆತ್ಮವು ದೇಹದಲ್ಲಿ ಇರುವವರೆಗೂ ಈ ಸಂಯೋಜನೆ ಚಾಲನೆಯಲ್ಲಿರುತ್ತದೆ. ಆತ್ಮವು ದೇಹವನ್ನು ತ್ಯಜಿಸಿದ ತಕ್ಷಣವೇ ದೇಹದಲ್ಲಿರುವ ವಾಯು ಹೊರಗಿನ ವಾಯುವಿನೊಂದಿಗೆ, ದೇಹದಲ್ಲಿದ್ದ ಭೂಮಿಯ ಅಂಶ ಹೊರಗಿನ ಭೂಮಿಯೊಂದಿಗೆ, ಅಗ್ನಿಯ ಅಂಶ ಅಗ್ನಿಯೊಂದಿಗೆ, ನೀರಿನ ಅಂಶ ನೀರಿನೊಂದಿಗೆ ಸೇರಿ ಹೋಗುತ್ತದೆ. ಯಾವ ವ್ಯಕ್ತಿಯೂ ಮರಣ ಹೊಂದುವುದರಿಂದ ಯಾವುದೂ ನಷ್ಟವಿಲ್ಲ. ಆತ್ಮವು ಇನ್ನೊಂದು ದೇಹವನ್ನು ಸಂಯೋಜಿಸುತ್ತದೆ. ಇದು ನಿರಂತರ. ಈ ಜಗತ್ತೇ
ತೋರಿಕೆಗೆ ಮಾತ್ರ ಯಾವ ವ್ಯತ್ಯಾಸವೂ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಉತ್ತಮವಿಲ್ಲ, ಯಾವುದೂ ಕನಿಷ್ಠವೂ ಇಲ್ಲ. ಎಲ್ಲ ನಮ್ಮ ಮನಸ್ಸಿನ ಅನಿಸಿಕೆ ಮತ್ತು ಅನುಕೂಲಗಳು. ಜ್ಞಾನಿಯಾದ ಮುನಿಯು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಮಹತ್ವವನ್ನು ಕೊಡುವುದಿಲ್ಲ. ಅಂತಹ ಜ್ಞಾನಿಯಿಂದ ಮುನಿಗೆ ದುಃಖವೆಲ್ಲಿ, ಆತಂಕವೆಲ್ಲಿ, ಭಯವೆಲ್ಲಿ? ಯಾವಾಗಲೂ ಬಂದು ಹೋಗುವ, ಯಾವಾಗಲೂ ಬದಲಾಗುತ್ತಿರುವ ದೃಶ್ಯದ ಜಗತ್ತಿನಲ್ಲಿ ಯಾವ ಶಾಶ್ವತೆಯನ್ನು ಕಾಣಬಹುದು? ಯಾವುದೇ ಅಸ್ತಿತ್ವವಿಲ್ಲದ ವಸ್ತುಗಳ ಜಗತ್ತಿನಲ್ಲಿ ಯಾವುದನ್ನು ಆಶ್ರಯಿಸಬಹುದು? ಯಾವುದನ್ನು ತಿರಸ್ಕರಿಸಬಹುದು? ಅಂತಸ್ತ್ಯಕ್ತ ಕಷಾಯಸ್ಯ ನಿರ್ದ್ವಂದ್ವಸ್ಯ ನಿರಾಶಿಷಃ ಯದೃಚ್ಛಯಾಗತೋ ಭೋಗೋ ನ ದುಃಖಾಯ ನ ತುಷ್ಟಯೇ. ಯಾವ ಜ್ಞಾನಿಯು ಮನಸ್ಸಿನಲ್ಲಿ ಬರುವ ಎಲ್ಲಾ ವಿಷಯಗಳನ್ನು ತ್ಯಜಿಸಿದ್ದಾನೆಯೋ, ಯಾವ ದ್ವಂದ್ವವೂ ಅವನಲ್ಲಿ ಇಲ್ಲವೋ, ಯಾವನಿಗೆ ಯಾವ ಆಸೆಯೂ ಇಲ್ಲವೋ, ಅವನಿಗೆ ಯಾವ ಅನುಭವವಾದರೂ ಅವನು ಸಂತೋಷಿಸುವುದೂ ಇಲ್ಲ ಅಥವಾ ದುಃಖಿಸುವುದೂ ಇಲ್ಲ. ಅಷ್ಟಾವಕ್ರನು ಆತ್ಮಜ್ಞಾನಿಯ ಲಕ್ಷಣಗಳನ್ನು ಜನಕರಾಜನಿಗೆ ತಿಳಿಸುತ್ತಾನೆ. ನಮ್ಮ ಮನಸ್ಸಿನಲ್ಲಿ ಯಾವ ವಿಷಯಗಳು ಬರುತ್ತವೆ? ಮೊದಲಿಗೆ ನಮ್ಮ ಮನಸ್ಸು ಯಾವಾಗಲೂ ನಮ್ಮಲ್ಲಿಲ್ಲದ, ನಮ್ಮ ದೇಹದ ಸುಖಕ್ಕೆ ಮತ್ತು ಅನುಕೂಲಕ್ಕೆ ಸಂಬಂಧಿಸಿದ ವಿಷಯಗಳನ್ನೇ ಕುರಿತು ಚಿಂತಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ಬರುವುದೆಲ್ಲವೂ ಹಿಂದಿನ ಅಥವಾ ಮುಂದಿನ ಕಾಲದ ಚಿಂತನೆ. ಮೂರನೆಯದಾಗಿ, ನಮ್ಮ ಮನಸ್ಸಿನಲ್ಲಿ ಬರುವುದೆಲ್ಲವೂ ಹಣಕ್ಕೆ, ಅಧಿಕಾರಕ್ಕೆ, ಕೀರ್ತಿಗೆ ಸಂಬಂಧಿಸಿದ ವಿಷಯಗಳು, ನಮ್ಮ ಅಹಂಕಾರವನ್ನು ಹೆಚ್ಚಿಸುವ ವಿಷಯಗಳು. ಮುಕ್ತನಾದ ಜ್ಞಾನಿಗೆ ಮನಸ್ಸಿನಲ್ಲಿ ಬರುವ ಯಾವ ವಿಷಯದಲ್ಲಿಯೂ ಆಸಕ್ತಿ ಇರುವುದಿಲ್ಲ. ಯಾವ ದ್ವಂದ್ವ, ದ್ವೇಷ, ಹೋಲಿಕೆ, ಪೈಪೋಟಿ ಇವುಗಳಲ್ಲಿ ಜ್ಞಾನಿಗೆ ಯಾವ ಆಸಕ್ತಿಯೂ ಇಲ್ಲ. ಈ ಜಗತ್ತಿನ ವಿಷಯಗಳೆಲ್ಲವೂ ತಿಪ್ಪೆಯಂತೆ. ಈ ಕಸದ ವಿಷಯಗಳಲ್ಲಿ ಆಸಕ್ತಿ ತೋರಿಸುವವನು ತಿಪ್ಪೆಯ ಮೇಲಿನ ನೊಣಗಳಂತೆ. ಮುಕ್ತನಾದ ಜ್ಞಾನಿಗೆ ಕೇವಲ ಜ್ಞಾನ ಅಥವಾ ವಿಜ್ಞಾನದಲ್ಲಿ ಆಸಕ್ತಿ. ಇದರಲ್ಲಿ ಯಾವ ಪೈಪೋಟಿಯೂ ಇರುವುದಿಲ್ಲ. ಜಗತ್ತಿನ ರಹಸ್ಯವನ್ನು ತಿಳಿಯುವುದೇ ಜ್ಞಾನಿಯ ಲಕ್ಷಣ. ಮುಕ್ತನಾದ ಜ್ಞಾನಿಗೆ ಪ್ರಪಂಚದ ಎಲ್ಲಾ ವಸ್ತುಗಳು ಮತ್ತು ವಿಷಯಗಳು ಇಂದ್ರಿಯಗಳ ಸಂವೇದನೆಗೆ ಸಂಬಂಧಪಟ್ಟಿರುವ ವಿಷಯಗಳೇ ಆಗಿವೆ. ಸುಖ, ನೋವು, ದುಃಖ ಎಂಬುದೆಲ್ಲವೂ ಮನಸ್ಸಿನಲ್ಲಿ ಆಗುವ ಭಾವನೆಗಳು. ಯಾವ ಸಂವೇದನೆಯು ತೀಕ್ಷ್ಣವಾದರೆ ಅದು ವೇದನೆಯಾಗುತ್ತದೆ. ನಮ್ಮ ಅಂಗಾಂಗಗಳ ಸಹನೆಯ ಮಿತಿಯನ್ನು ಮೀರಿದರೆ ಅದು ನೋವಾಗುತ್ತದೆ. ಜ್ಞಾನಿಯು ಯಾವ ಸಂವೇದನೆಗೂ, ಸುಖಕ್ಕೂ, ಯಾವ ಗುಣಗಳಿಗೂ ಅಂಟಿಕೊಂಡಿಲ್ಲ. ಯಾವ ವಸ್ತು ಅಥವಾ ವ್ಯಕ್ತಿಯೊಡನೆ ಹೋಲಿಕೆಯನ್ನು ಹೊಂದಿಲ್ಲ. ಆದ್ದರಿಂದ ಗುಣಗಳ ಪೈಪೋಟಿ ಅಥವಾ ಮತ್ಸರ ಇವುಗಳ ಹಿಡಿತಕ್ಕೆ ಜ್ಞಾನಿಯು ಸಿಗುವುದಿಲ್ಲ. ಅವನಿಗೆ ಸುಖವೂ ಒಂದೇ, ಸಂತೋಷವೂ ಒಂದೇ, ಜಯವೂ ಒಂದೇ, ಅಪಜಯವೂ ಒಂದೇ. ನಮ್ಮ ಮನಸ್ಸು ಒಂದು ಸೂಕ್ಷ್ಮವಾದ ಪಾತ್ರೆಯಂತೆ. ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಬರುತ್ತದೆಯೋ ನಮ್ಮ ರೂಪವು ಅದರಂತೆಯೇ ಮಾರ್ಪಾಟಾಗುತ್ತದೆ. ನಾವು ಒಬ್ಬ ವ್ಯಾಪಾರಸ್ಥನಾದರೆ ನಮ್ಮ ರೂಪವು, ನಡವಳಿಕೆಯು ಬೇರೆಯಾಗುತ್ತದೆ. ನಾವು ಒಬ್ಬ ವೈದ್ಯನಾದರೆ ಅಥವಾ ಒಬ್ಬ ಶಿಕ್ಷಕನಾದರೆ ನಮ್ಮ ನಡವಳಿಕೆಯು ಬದಲಾಗುತ್ತದೆ. ನಾವು ರಾಜಕಾರಣಿಯಾದರೆ ನಮ್ಮ ರೂಪವು, ನಮ್ಮ ವರ್ತನೆಯು ಬದಲಾಗುತ್ತದೆ. ಒಬ್ಬ ಸಾಧುವಾದರೆ, ಒಬ್ಬ ಆತಂಕವಾದಿಯಾದರೆ ನಮ್ಮ ರೂಪವು, ನಮ್ಮ ನಡವಳಿಕೆಯು ಬದಲಾಗುತ್ತದೆ. ಒಬ್ಬ ಜ್ಞಾನಿಯು ಏನೂ ಅಲ್ಲ, ಯಾವುದೂ ಅಲ್ಲ, ಶುದ್ಧ ಪ್ರಜ್ಞಾಕಾಶವನ್ನು ಹೊಂದಿರುವ ವ್ಯಕ್ತಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.